ಮೊದಲಿಗೆ ಕಂಗ್ರಾಟ್ಸು. ಯಾಕೆಂದರೆ ಕಾಟೇರ ಒಂದು ಬಿಗ್ ಸಕ್ಸಸ್ ಕೂಡ ಕಂಡಿದೆ. ನೀವು ಮೊನ್ನೆ ಸಕ್ಸಸ್ ಕೂಡ ಮಾತಾಡಿದ್ರಿ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಸಕ್ಸಸ್ ಬಗ್ಗೆ? ಎಲ್ರಿಗೂ ನಮಸ್ಕಾರ. ನಾವು ಹೈದರಾಬಾದ್ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕ ಕಾಟೇರ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ. ತುಂಬ ಖುಷಿ ಆಗ್ತಾಯಿದೆ. 100% ನಾನು ಹೇಳೋದೇನಂತಂದರೆ ಇಲ್ಲಿವರೆಗೂ ಮಾಡಿರುವಂಥ ಹೈಯೆಸ್ಟ್ ಕಲೆಕ್ಷನ್ ದರ್ಶನ್ ಸರ್ ಸಿನಿಮಾ ಇದು ಓಪನಿಂಗ್ ಬಂದಿದೆ. ಇದು 5 days, ಇವತ್ತಿಗೆ ನಾವು 6 days ಆಯಿತು. ಶುಕ್ರವಾರ ಇಂದ ಶುರುವಾಗಿ ಇವತ್ತು ಬುಧವಾರದಲ್ಲಿದ್ದೀವಿ. ಬುಧವಾರ ಇವಾಗ ಫಸ್ಟ್ ಶೋ ಮುಗಿಸಿದ್ದೀವಿ. ನನ್ನ ಪ್ರಕಾರ ತುಂಬ ಒಂದು ಒಳ್ಳೆಯ ದೊಡ್ಡ ಕಲೆಕ್ಷನ್ ಈ ಸಿನಿಮಾ ಮೂಲಕ ಬಂದಿದೆ. ನಾವೇನು ರಾಕ್ಲಿನ್ ಸರ್ಗೆ ಅಮೌಂಟ್ ಕೊಟ್ಟಿದ್ದೀವಿ ಅದು ಫಸ್ಟ್ ವೀಕಲ್ಲೇ ನಾನು ಕವರ್ ಆಗುತ್ತೆ ಅಂತ ಹೇಳಿದ್ದೆ. ಡೆಫಿನೆಟಾಗಿ ಫಸ್ಟ್ ವೀಕಲ್ಲೇ ನಮಗೆ ರಾಕ್ಲಿನ್ ಸರ್ ಕೊಟ್ಟಿರೋ ಅಮೌಂಟು ಕವರ್ ಆಗುತ್ತೆ. ನೆಕ್ಸ್ಟ್ ವೀಕಿಂದ ನಾವು ಲಾಭದ ಕಡೆ ಹೋಗ್ತೀವಿ. ಸರ್ ಈ ವೀಕ್ ಹೇಗಿದೆ ಸರ್? ಅಂದರೆ ಇವತ್ತು ಹೇಗಿದೆ? ಇವತ್ತು ಮ್ಯಾಟ್ನಿ ಶೋ ತುಂಬ ಚೆನ್ನಾಗಿದೆ. ಒಂದು 80% 85% ಇದೆ. ತುಂಬ ಊರುಗಳಲ್ಲಿ ಗುಲ್ಬರ್ಗ ಇರ್ಬೋದು, ಶಾಪುರ್ ಇರ್ಬೋದು, ಅದಾದಮೇಲೆ ರಾಯಚೂರು ಇರ್ಬೋದು, ಇದರಲ್ಲಿ ಮಲ್ಟಿಪ್ಲೆಕ್ಸ್ಗಳಲ್ಲಿರ್ಬೋದು, ಸಿಂಗಲ್ ಥಿಯೇಟ್ರ್ಗಳಲ್ಲಿರ್ಬೋದು. ನಾವು ತುಂಬ ಊರುಗಳಲ್ಲಿ ಗಂಗಾವತಿ ಇರ್ಬೋದು, ಶಾಪುರ್ ಇರ್ಬೋದು, ಈ ಕಡೆ ಎಲ್ಲ ಡಬಲ್ ಥಿಯೇಟ್ರ್ ಹಾಕಿದ್ವಿ. ಡಬಲ್ ಥಿಯೇಟ್ರ್ ಹಾಕಿದ್ರೂ 75% 80% ಇವತ್ತು ಬುಧವಾರ ಮ್ಯಾಟ್ನಿ ಶೋ ಇದೆ. ಅಂದರೆ ನೀವು ಫಸ್ಟ್ ಡೇ ಯಾವ ಲೆವೆಲ್ಗೆ ಇತ್ತು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಸರ್ ಇದುವರೆಗೂ ದೇಶಪಾಂಡೆ ಅವರು ಲಾಭದಲ್ಲಿದ್ದಾರೆ, ಹೇಗಿದ್ದಾರೆ ಈ ವೀಕ್ ಇವತ್ತು ನಾಳೆ ದಾಟಿದರೆ ನಾನು ಡೆಫಿನೆಟಾಗಿ ಕೊಟ್ಟಿರೋ ಅಮೌಂಟು ರಿಕವರಿ ಆಗಿಬಿಡುತ್ತೆ. ನೆಕ್ಸ್ಟ್ ವೀಕಿಂದ ಲಾಭದಲ್ಲಿರ್ತೀವಿ. ಸರ್ ನಿನ್ನೆ ಒಂದು ಮೈಸೂರು ಪೋಸ್ಟ್ ಇವತ್ತಿಗೆ ಟಿಕೆಟ್ ಬಂದು 4,62,000 ಟಿಕೆಟ್ ನಿನ್ನೆ ಸೋಲ್ ಆಗಿದೆ. ಅಂದರೆ ಬುಕ್ ಮೈ ಶೋ ಅಲ್ಲಿ ಬಂದು 44,000 ತೋರಿಸಿದೆ ಸರ್ 24 hours. ಯಾಕೆ ಆ ಥರ? ಅಂದರೆ ನಾನೇನು ಹೇಳ್ತೀನಿ ಅಂತಂದರೆ, ಇವತ್ತು ಸಿಂಗಲ್ ಥಿಯೇಟ್ರ್ಗಳಲ್ಲಿ ನೀವು ಬೆಂಗಳೂರಲ್ಲಿ ಮೈಸೂರಲ್ಲಿ ಮಾತ್ರ ನಿಮಗೆ ಬುಕ್ ಮೈ ಶೋನ ಬುಕ್ ಮಾಡಿಬಿಟ್ಟು ಹೋಗೋದು ಹೊರತು ಇನ್ನು ಮಿಕ್ಕಿದ್ದೆಲ್ಲ ಊರುಗಳಲ್ಲೂ ಡೈರೆಕ್ಟಾಗಿ ಟಿಕೆಟನ್ನು ತೊಗೊಂಡೇ ಹೋಗೋದು. ಅದನ್ನು ಅರ್ಥ ಮಾಡ್ಕೋಬೇಕು ನಾವು ಫಸ್ಟು. ಇವಾಗ ನಾನು ಒಂದು ಏರಿಯಾ ಮಾಡಿದ್ದೀನಿ. ಒಂದು ಏರಿಯಾದಲ್ಲಿ 5 ಡಿಸ್ಟಿಕ್ ಬರುತ್ತೆ. ರಾಯಚೂರು, ಗುಲ್ಬರ್ಗ, ಬೀದರು, ಕೊಪ್ಪಳ, ಆಮೇಲೆ ಯಾದಗಿರಿ, 5 ಡಿಸ್ಟಿಕ್ ಬರುತ್ತೆ. 5 ಡಿಸ್ಟಿಕಲ್ಲಿ 26 ಸೆಂಟರ್ಸ್ ಬರುತ್ತೆ. 26 ಸೆಂಟರ್ಸಲ್ಲಿ ಗುಲ್ಬರ್ಗ, ರಾಯಚೂರು, ಅದಾದಮೇಲೆ ಬೀದರ್, ಈ 3 ಕಡೆ ಮಾತ್ರ ಮಲ್ಟಿಪ್ಲೆಕ್ಸ್ ಇದೆ. ಅಲ್ಲಿ ಮಾತ್ರ ಬುಕ್ ಮೈ ಶೋ ಅಲ್ಲಿ ಟಿಕೆಟ್ ತೊಗೊಂಡು ಹೋಗ್ತಾರೆ. ಇನ್ನು ಮಿಕ್ಕಿದ್ದು ಎಲ್ಲ ಕಡೆ ಬೈ ಹ್ಯಾಂಡೇ ಟಿಕೆಟ್ ತೊಗೊಂಡು ಹೋಗೋದು. ಅದರಿಂದ ನೋಡಿ, 26 ಸೆಂಟ್ರಲ್ಲಿ 3 ಕಡೆ ಮಲ್ಟಿಪ್ಲೆಕ್ಸ್ನ ಬಿಟ್ಟರೆ ಇನ್ನು ಮಿಕ್ಕಿದ್ದು 22 ಸೆಂಟ್ರಲ್ಲೂ ಬೈ ಹ್ಯಾಂಡ್ ಟಿಕೆಟ್ ತೊಗೊಂಡೇ ಹೋಗೋದು. ಅದರಿಂದ ಬೈ ಹ್ಯಾಂಡ್ ಟಿಕೆಟ್ ತೊಗೊಂಡು ಹೋಗೋರ ಸಂಖ್ಯೆನೇ ತುಂಬ ಜಾಸ್ತಿ ಇದೆ. ಅದರಿಂದ ಬುಕ್ ಮೈ ಶೋ ಅಲ್ಲಿ ಬೆಂಗಳೂರು ಮೆಟ್ರೋ ಸಿಟಿಗಳಲ್ಲಿ ಮಾತ್ರ ಬುಕ್ ಮೈ ಶೋ ಅಲ್ಲಿ ಬುಕ್ ಮಾಡ್ತಾರೆ ಹೊರತು ಇನ್ನು ಮಿಕ್ಕಿದ ಡಿಸ್ಟಿಕ್ ಲೆವೆಲಲ್ಲಿ, ಹೋಬಳಿ ಲೆವೆಲಲ್ಲಿ, ತಾಲೂಕು ಲೆವೆಲಲ್ಲಿ ಬೈ ಹ್ಯಾಂಡ್ ಟಿಕೆಟ್ ತೊಗೊಂಡು ಹೋಗೋರೆ ಜಾಸ್ತಿ ಜನ ಇರ್ತಾರೆ. ಅದರಿಂದ 100% 4.5 ಲಕ್ಷ ಟಿಕೆಟ್ಸು ಸೇಲ್ ಆಗಿರೋದು 100%. ಸರ್ ಅದನ್ನೇ ಇಟ್ಕೊಂಡು ಗಿಡಿಗಡಿಗಳು ಸಿನಿಮಾ ಬಗ್ಗೆ ನೆಗೆಟಿವ್ ಕಮೆಂಟ್ ಮಾಡೋದು ಮತ್ತು ಬೇರೆ ಥರ ಮಾತಾಡ್ತಾರೆ. ಟಿಕೆಟೇ ಸೇಲ್ ಆಗಿಲ್ಲ, ಸುಮ್ಮನೆ ಕಲೆಕ್ಷನ್ ಅದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್? ನೋಡಿ, ಒಂದು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ ಕನ್ನಡಿಗರು. ಒಂದು ಕನ್ನಡ ಸಿನಿಮಾ ಗೆದ್ದರೆ 100 ಟೆಕ್ನಿಷಿಯನ್ಸ್ ಅವ್ರಿಗೆ ಕೆಲಸ ಸಿಗುತ್ತೆ, 100 ಕಲಾವಿದರಿಗೆ ಕೆಲಸ ಸಿಗುತ್ತೆ. ಅದನ್ನು ನೆನಪಲ್ಲಿ ಇಟ್ಕೋಬೇಕು. ನೀವು ಯಾವುದೋ ಒಬ್ಬ ಹೀರೋನ ಸಪೋರ್ಟಿಗೋಸ್ಕರ, ಒಬ್ಬ ಹೀರೋ ಫಾಲೋವರ್ಸ್ ಆಗಿ ನೀವು ಇಡೀ ಚಿತ್ರರಂಗನ ಹಾಳು ಮಾಡೋಕ್ಕೆ ಬರ್ತಾ ಇದ್ದೀರಾ. ದಯವಿಟ್ಟು ಚಿತ್ರರಂಗನ ಹಾಳು ಮಾಡೋಕ್ಕೆ ಬರಬೇಡಿ. ನಿಮ್ಮ ಹೀರೋ ಫೇವರ್ ಇದ್ದಾಗ ಈ ಹೀರೋ ಫೇವರ್ ಇರೋರು ಅಪೋಸಿಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆದ್ದರಿಂದ ಒಬ್ಬ ಹೀರೋ ಒಂದು ಒಳ್ಳೆ ಕನ್ನಡ ಸಿನಿಮಾ ಬಂದಾಗ ಒಂದು ಒಳ್ಳೆ ಕನ್ನಡ ಸಿನಿಮಾನ ನಾವೆಲ್ಲ ಸಪೋರ್ಟ್ ಮಾಡೋಣ, ಬೇರೆ ಲೆವೆಲಿಗೆ ತೊಗೊಂಡೋಗೋಣ. ಕನ್ನಡ ಇಂಡಸ್ಟ್ರಿಯಲ್ಲಿ ಅಪರೂಪಕ್ಕೆ ಈ ಥರದ್ದು ಒಂದು ಸೂಪರ್ ಹಿಟ್ ಸಿನಿಮಾಗಳು ನಮ್ಮ ನೆಲದಲ್ಲಿ ಸಿಗೋದು. ಅದರಿಂದ ಈ ವರ್ಷ ನೋಡಿ, ಈ ವರ್ಷದಲ್ಲಿ ಸೂಪರ್ ಡೂಪರ್ ಹಿಟ್ ಅಂತ ಸಿಕ್ಕಿರೋದು ಇದು ಒಂದೇ ಸಿನಿಮಾ 2023ರಲ್ಲಿ. ಇನ್ನು ಮಿಕ್ಕಿದ್ದೆಲ್ಲ ಒಳ್ಳೆ ಸಿನಿಮಾ ಅಂತ ಹೇಳಿದರು. ಸ್ವಲ್ಪ ಕಲೆಕ್ಷನ್ ಡೌನು ಅಂತ ಹೇಳಿದರು, ಆವ್ರೇಜ್ ಸಿನಿಮಾ ಅಂತ ಹೇಳಿದರು. ಇದು ಒಂದು ಸೂಪರ್ ಹಿಟ್ ಸಿನಿಮಾ ಸಿಕ್ಕಿದೆ. ಈ ಥರ ಸೂಪರ್ ಹಿಟ್ ಸಿನಿಮಾ ಸಿಕ್ಕಾಗ ನೆಗೆಟಿವ್ ಮಾಡ್ತಾ ಹೋದರೆ ಕನ್ನಡ ಇಂಡಸ್ಟ್ರಿ ಇನ್ನೂ ಡೌನ್ ಫಾಲ್ಸ್ಗೆ ಹೋಗುತ್ತೆ. ಆ ಪಕ್ಕದ ಕೇರಳ ಇಂಡಸ್ಟ್ರಿಯಲ್ಲಿ ತೊಗೊಳ್ಳಿ, 60% 70% ಅವರು OTTಗಳಿಗೆ ಸಿನಿಮಾನ ಸೇಲ್ ಮಾಡ್ತಾರೆ, ಆಮೇಲೆ ಥಿಯೇಟ್ರಲ್ಲಿ ಸಿನಿಮಾನ ಹಿಟ್ ಮಾಡ್ಕೊಳ್ತಾರೆ. ಇವತ್ತು ನೀವು ಪಕ್ಕದ ತಮಿಳ್ನಾಡಲ್ಲಿ ತೊಗೊಳ್ಳಿ, ತಮಿಳ್ನಾಡಲ್ಲಿ ಮಿನಿಮಮ್ 10 ರಿಂದ 12 ಸಿನಿಮಾ ಸಕ್ಸಸ್ಫುಲ್ ಫಿಲಮ್ಸ್ ಇದ್ದಾವೆ. ಅಲ್ಲಿ ವಿಜಯ್ದು 2 ಸಿನಿಮಾ ಬಂತು, ಆಮೇಲೆ ಜೈಲರ್ ಬಂತು, ಇದಾದಮೇಲೆ ಅಜಿತ್ದೊಂದು ತುನಿವು ಸಿನಿಮಾ ಬಂತು. ಈ ಥರದ್ದು ಅಲ್ಲಿ ಒಂದು 7 ರಿಂದ 8 ಸಿನಿಮಾ ಸ್ಟಾರ್ಗಳದ್ದು ಸೂಪರ್ ಹಿಟ್ ಸಿನಿಮಾಗಳು ಈ ವರ್ಷ ಸಿಕ್ಕಿದೆ. ನಮಗೆ ಸಿಕ್ಕಿರೋದು ಇದು ಒಂದೇ ಸಿನಿಮಾ ಸೂಪರ್ ಹಿಟ್ ಸಿಕ್ಕಿರೋದು ಈ ವರ್ಷ. ಅದರಿಂದ ಸಿಕ್ಕಿರೋ ಸಿನಿಮಾನ ಇನ್ನೂ ಸೆಲೆಬ್ರೇಟ್ ಮಾಡಿ ಇನ್ನೂ ದೊಡ್ಡದಾಗಿದೆ ಅಂತ ಪಕ್ಕದ ರಾಜ್ಯಗಳವ್ರಿಗೆ, ಪಕ್ಕದ ಆಡಿಯನ್ಸ್ ಅವರಿಗೆ ಈ ಸಿನಿಮಾನ ನಾವು
ದೊಡ್ಡದಾಗಿ ಹಿಟ್ಟಾಗಿದೆ ಅಂತ ಹೇಳೋಕ್ಕೆ ಸಿಕ್ಕಿರೋ ಅವಕಾಶ ಒಂದು. ಒಬ್ಬ ಹೀರೋ ಫೇವರ್ಗೋಸ್ಕರ ದಯವಿಟ್ಟು ಇದನ್ನು ನೆಗೆಟಿವ್ ಮಾಡಬೇಡಿ. 100% ಏನು ಕಲೆಕ್ಷನ್ ಇದೆ ಅದನ್ನು ಓಪನ್ ಆಗಿ ರಾಕ್ಲೈನ್ ಸರ್ ಈ ವೀಕ್ ಎಂಡ್ ಅನ್ನೋಷ್ಟರಲ್ಲಿ ನಿಮಗೆ ಗ್ಯಾರಂಟಿ ಹೇಳ್ತಾರೆ ಅಂತ ಅನ್ಸುತ್ತೆ.